ನಮಸ್ಕಾರ, ಬೆಂಗಳೂರು ವೈರ್ ನ್ಯೂಸ್ಗೆ ಸ್ವಾಗತ. ಒಂದು ವಿಶೇಷ ಕಾರ್ಯಕ್ರಮ ಏನಂತಂದರೆ, ಈ ಸತಿ ಕುಂಭಮೇಳ ನಡೀತಾ ಇದೆಯಲ್ಲ 2025 ಪ್ರಯಾಗ್ರಾಜ್ನಲ್ಲಿ. ಅದಕ್ಕೋಸ್ಕರ ಅಲ್ಲಿಂದ ನಿಮಗೆ ಪ್ರತಿಯೊಂದು ನ್ಯೂಸ್ಗೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿಸೋದಕ್ಕೆ ನಾನೇ ಖುದ್ದಾಗಿ ಹೋಗ್ತಾಯಿದ್ದೀನಿ. ನನ್ನ ಜೊತೆ 3 ಜನ ಸ್ನೇಹಿತರು ಕೂಡ ಬರ್ತಾಯಿದ್ದಾರೆ. ನಾವೀಗ SMVT ಏನಿದೆ ಅಲ್ಲಿ ಒಂದು ನಿಲ್ದಾಣದಿಂದ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಈಗಷ್ಟೇ ಬಂದಿರೋದು, ಬೆಳಿಗ್ಗೆ 9:15ಗೆ ಟ್ರೈನ್ ಇದೆ ಪ್ರಯಾಗ್ರಾಜ್ಗೆ. ಇನ್ನೂ ನಮ್ಮ 3 ಜನ ಸ್ನೇಹಿತರಿದ್ದಾರೆ. ಸೊ ಎಲ್ಲರೂ ಕೂಡ ಖುಷಿಯಿಂದ ಹೋಗ್ತಾ ಇದ್ದೀವಿ. ಈಗ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಜರ್ನಿನ. ಸೊ ಪ್ರತಿಯೊಂದು ಅಪ್ಡೇಟ್ನೂ ಕೂಡ ಮಾಡ್ತಾಯಿದ್ದೀವಿ. ಈಗ ಏನು ಬೆಳಿಗ್ಗೆ ಹೊತ್ತು ಭಾಳ ಚಳಿ ಕೂಡ ಇದೆ. ಸೊ ಹಾಗಾಗಿ ನಾವು ಒಂದು ಪ್ರಯಾಣನ ಪ್ರಾರಂಭ ಮಾಡ್ತಾ ಇದ್ದೀವಿ. ಎಲ್ಲ ಸ್ನೇಹಿತರು ಲಗೇಜ್ಗಳನ್ನೆಲ್ಲ ತೊಗೊಂಡು ಹೊರಟಿದ್ದಾರೆ. ಯಾಕಂದರೆ ಮಹಾಕುಂಭಮೇಳ ಮೌನಿ ಅಮಾವಾಸ್ಯೆ ಬೇರೆ ನಾವು ಹೋಗ್ತಾ ಇರೋಂಥ ಸಂದರ್ಭ ಆಗಿಂದ ಸಿಕ್ಕಾಪಟ್ಟೆ ಜನ ಕೂಡ ಇರ್ತಾರೆ, ಸಿಕ್ಕಾಪಟ್ಟೆ ಕೋಟ್ಯಾಂತರ ಜನ ಬರ್ತಾರೆ ಅನ್ನೋ ಒಂದು ಇದು ಇದೆ ಕೂಡ. ಹಾಗಾಗಿ ಈಗ ಎಲ್ಲರೂ ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಸ್ವಲ್ಪ ಒಂದು 8-10 ದಿವಸದ ಪ್ರವಾಸ, ಸುದೀರ್ಘವಾಗಿ ಹೋಗಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಸರ್ಕಸ್ ಮಾಡಿಕೊಂಡೆ ಎಲ್ಲ ಹೋಗ್ತಾ ಇದ್ದೀವಿ. ಸಾಕಷ್ಟು ಜನ ಇದಕ್ಕೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ಕೊಡ್ತಾ ಇರ್ಬೋದು. ಬೆಂಗಳೂರಿಂದ ಪ್ರಮುಖವಾಗಿ ಪ್ರಮುಖವಾಗಿ ಆದ್ಯತೆ ಇಟ್ಕೊಂಡು ನಡೆಸ್ತಾ ಇರೋಂಥ ಬೆಂಗಳೂರು ವೈರು ಖುದ್ದಾಗಿ ಪ್ರತ್ಯಕ್ಷ ವರದಿ ಮಾಡಬೇಕು ಅಂತ ನಾವು ಈ ಒಂದು ಪ್ರಯತ್ನನ ಮಾಡ್ತಿದ್ದೀವಿ. ಸೊ ಇಂಟರ್ಸ್ಟೇಟು ಉತ್ತರ ಪ್ರದೇಶದಲ್ಲಿ ಪರಿಸ್ಥಿತಿ ಯಾವ ಥರ ಇದೆ ಈಗ, ಯಾಕಂದರೆ ಮಹಾಕುಂಭಮೇಳ ಆಗಿರೋದ್ರಿಂದ ಸಾಕಷ್ಟು ಜನಸಂಖ್ಯೆ ಅಲ್ಲಿ ಕ್ರೌಡ್ ಇದೆ. ಈಗಾಗಲೇ 10 ಕೋಟಿಗೂ ಹೆಚ್ಚು ಜನ ಅಲ್ಲಿ ವಿಸಿಟ್ ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿದೆ. ಆಯ್ತು, ಪ್ರತಿಯೊಂದು ಈಗ ಮುಂದೆ ಸುರಕ್ಷಿತವಾಗಿ ಹೋಗಿ ಪ್ರತಿಯೊಂದು ಅಪ್ಡೇಟ್ಸನ್ನು ಕೂಡ ನಿಮಗೆ ಕೊಡ್ತೀನಿ. ನಾವು ಏನು ಪ್ರಯಾಗ್ರಾಜ್ಗೆ ಹೋಗುವಂಥ ಒಂದು ರೈಲ್ವೆ ಸ್ಟೇಷನ್ ಪ್ಲ್ಯಾಟ್ಫಾರ್ಮ್ ಬಂದಿದ್ದೀವಿ. ಸೊ 9:15ಗೆ ಇಲ್ಲಿಂದ ಟ್ರೈನ್ ಹೊರಡುತ್ತೆ. ಸೊ ಇವತ್ತು 9:15ಗೆ ಹೋಗಿದ್ರೆ ಹತ್ತಿದ್ರೆ ನಾಳೆ ರಾತ್ರಿ 10:40ಕ್ಕೆ ಪ್ರಯಾಗ್ರಾಜ್ ಚಿಯೋಕಿ ಜಂಕ್ಷನ್ನ ನಾವು ರೀಚ್ ಆಗ್ತೀವಿ. ಸುಮಾರು 2341 ಕಿಲೋಮೀಟ್ರನ್ನ ನಾವು ಈ ಒಂದು ರೈಲ್ನಲ್ಲಿ ಪ್ರಯಾಣ ಮಾಡಬೇಕಾಗತ್ತೆ. ಸೊ ಪ್ರಯಾಗ್ರಾಜ್ನಲ್ಲಿ ಟಿಕೆಟೇ ಸಿಗ್ತಾಯಿಲ್ಲ. ರೈಲ್ವೆ ರಿಸರ್ವೇಷನ್ ಬುಕ್ಕಿಂಗ್ ಮುಂಚೆನೇ 1 ತಿಂಗಳು ಮುಂಚೆನೇ ಮಾಡಿದ್ರು ಕೂಡ ಬುಕ್ಕಿಂಗ್ ಸಿಗ್ತಾಯಿಲ್ಲ. ಸೊ ಸಾಕಷ್ಟು ಕಷ್ಟ ಇದೆ. ಆದರೂ ಕೂಡ ಪ್ರಯತ್ನ ಮಾಡಿ ಟಿಕೆಟ್ ಕನ್ಫರ್ಮ್ ಆಗಿದೆ. SMVT ಒಂದು ಸ್ಟೇಷನ್ಗೆ ಬಂದ್ವಿ, ನಮ್ಮ ರೈಲ್ ಸಿಕ್ತು. ಸೊ SMVT ದಾನಾಪುರ ಅಂತ. ಸೊ ಇಲ್ಲಿ ನಾವು ಪ್ರಯಾಗ್ರಾಜ್ ಚಿಯೋಕಿ ಜಂಕ್ಷನ್ ಇಳಿಬೇಕು. ಇದೇ ನಮ್ಮ ರೈಲು, ಸಂಘಮಿತ್ರ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಇಲ್ಲೇ ನಾವು ಬಂತು ನಮ್ಮದು. ಒಳಗಡೆ ಬಂದ್ವಿ. ಸೊ ರೈಲಲ್ಲಿ ಹೋಗ್ಬೇಕೀಗ. AC ಕೋಚು. ಸೊ ಎಲ್ಲ ರೀತಿಯ ಸೌಲಭ್ಯಗಳು ಚೆನ್ನಾಗಿದೆ ಇಲ್ಲಿ. ನಮ್ಮ ಸ್ನೇಹಿತರೆಲ್ಲ ನಾಳೆ ಮುಂದಕ್ಕೆ ಹೋಗಿದ್ದಾರೆ, ನಾವು ಹೋಗೋಣ. ಸ್ಲೀಪರ್ ಕೋಚ್ ಇದು. ಸೀಟ್ ಸಿಕ್ಕ ಖುಷಿಯಲ್ಲಿದ್ದಾರೆ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇರೋದ್ರಿಂದ ರಿಸರ್ವೇಷನ್ ಟಿಕೆಟ್ ಕನ್ಫರ್ಮ್ ಆಗೋದೇ ಕಷ್ಟ ಆಗಿತ್ತು. ಸೊ ಪ್ರಯಾಗ್ರಾಜ್ಗೆ ಕುಂಭಮೇಳಕ್ಕೆ ಹೋಗೋಕ್ಕೆ ಕೊನೆಗೆ ಟ್ರೈನ್ ಹಿಡಿದು ಈಗ ಒಳಗೆ ಬಂದು ಕೂತಿದ್ದೀವಿ. ಸೊ ಸ್ನೇಹಿತರೆಲ್ಲ ಕೂಡ ಇಲ್ಲೇ ಇದ್ದಾರೆ. ಸೊ ಅವ್ರನ್ನ ಕೂಡ ಮೇಡಮ್ ಎಲ್ಲ ಹಾಯ್ ಅಂತ ಹೇಳ್ತಾರೆ. ನಿಮಗೆ ಯಾಕೋ ಸೌಂಡ್ ಇಲ್ಲ, ಇನ್ನೂ ತಿಂಡಿ ಆಗಿಲ್ಲ ಅನ್ಸುತ್ತೆ. ಸರ್ ಹೇಳಿ, ಮೊದಲನೇದಾಗಿ ಪ್ರಯಾಗ್ರಾಜ್ಗೆ ಏನಕ್ಕೆ ಹೋಗ್ತೀವಿ? ಅರ್ಧ ಕುಂಭ ಮಹಾಕುಂಭ ಅದ್ಭುತ. ಹಾಗಾಗಿ ಈ ಜಗತ್ತಿನ ಅತ್ಯಂತ ದೊಡ್ಡ ಜನಜಾತ್ರೆ, ಅದನ್ನು ನೋಡಬೇಕು ಅನ್ನೋ ಕುತೂಹಲ. ಧಾರ್ಮಿಕ ಕಾರಣಗಳನ್ನ ಹೆಚ್ಚಾಗಿ ಅದು ಏನು ಆ ವೈಭವ, ಏನು ಸಾಧು ಸಂತರು, ನಾಗಾ ಸಾಧುಗಳು ಇತ್ಯಾದಿ, ಈ ಹೋಮೋಸೇಪಿಯನ್ಸ್ ಅಂತ ಏನು ಹೇಳ್ತೀವಿ ನಾವು ಮನುಷ್ಯರು, ಅವರು ಒಂದು ಕಡೆ ಸೇರುವಂಥ ಅತಿ ದೊಡ್ಡ ಜಾತ್ರೆ. ಅದಕ್ಕೆ ಸಾಕ್ಷಿಯಾಗಕ್ಕೆ ಹೊರಟಿ. ಓಕೆ, ಇವ್ರ ಹೆಸರು ದಿನೇಶ್ ಅಂತ. ಈಗ ಹಿಂದೆ ಮಾತಾಡಿದಂಥವ್ರು ವ್ಯೋಮಕೇಶ್ ಅಂತ, ಅವರು ಕೂಡ ಹಿರಿಯ ಪತ್ರಕರ್ತರು. ಇವರು ದಿನೇಶ್ ಅಂತ. ಸೊ ಇವರು ಬಿಸ್ನೆಸ್ ಮೆನ್ನು. ಸರ್ ಏನಕ್ಕೋಸ್ಕರ ಹೋಗ್ತಾ ಇದ್ದೀರಾ ಹೇಳಿ ಸರ್? ಸರ್ ನಮಗೆ ನಾವು 2ನೇ ಬಾರಿ ಹೋಗ್ತಾ ಇದ್ದೀವಿ ಈಗ ಪ್ರಯಾಗ್ರಾಜ್ಗೆ.
ಇದರ ಕ್ರೆಡಿಟ್ ಸಲ್ಲಬೇಕಾಗೋದು ಶ್ಯಾಮ ಅವ್ರಿಗೆ. ಫಸ್ಟು ಧಾರ್ಮಿಕ ಕ್ಷೇತ್ರವಾಗಿರೋದ್ರಿಂದ ನಮ್ಮ ಸಂಸ್ಕೃತಿ ಹಿಂದೂ ಸಂಸ್ಕೃತಿ, ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಹೋಗಲೇಬೇಕು. ಮತ್ತು ಈ ಒಂದು ಸಮಯ ಸಿಕ್ಕೋದಿಲ್ಲ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಸ್ನೇಹಿತರ ಜೊತೆ. ಸುನೀಲ ಅಂತ ಇವರು ಕೂಡ ನಮ್ಮ ಸ್ನೇಹಿತರೆ, ಇವರು ಕೂಡ ಬಿಸ್ನೆಸ್ ಮ್ಯಾನೆ. ಸುನೀಲ್ ಅವರು ಏನಕ್ಕೆ ಮಹಾಕುಂಭಕ್ಕೆ ಹೋಗ್ತಾ ಇದ್ದೀರಾ? ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಇದು ಏನು ಅಂದರೆ 144 ವರ್ಷಕ್ಕೆ ಒಂದು ಬಾರಿ ಬರುವಂಥ ಇಂಥ ಮಹಾಕುಂಭಮೇಳದಲ್ಲಿ ನಾವಿರೋದೇ ಶ್ರೇಷ್ಠ. ಅದು ಇದರಲ್ಲಿ ನಾವು ಪಾಲ್ಗೊಳ್ಬೇಕು ಅನ್ನೋದು ಒಂದು ಮಹದಾಸೆ. ಅದು ಇವತ್ತು ನಮ್ಮ ಸ್ನೇಹಿತ ಶ್ಯಾಮಿಂದ ಈಡೇರ್ತಾ ಇದೆ. ಅದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀವಿ. ನಾವೆಲ್ಲ ಸನಾತನಿಗಳು, ಎಲ್ಲ ಹಿಂದೂಗಳು, ನಮ್ಮ ಹಿಂದೂ ಧರ್ಮ, ನಮ್ಮ ಸನಾತನ ಧರ್ಮ ಶಾಶ್ವತವಾಗಿ ಚೆನ್ನಾಗಿ ಇನ್ನೂ ಬೆಳಿಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಎಲ್ಲರೂ ಪಾಲ್ಗೊಳ್ಳಿ, ಎಲ್ಲರೂ ಈ ಕುಂಭಮೇಳನ ಅನುಭವಿಸಿ. ಹೊರಡೋಕ್ಕೆಲ್ಲ ರೆಡಿ ಆಗ್ತಾ ಇದ್ದಾರೆ. ಇನ್ನೂ ಸ್ವಲ್ಪ 9:15 ಹೊರಡುತ್ತೀಗ. ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಭಾಳ ಎಕ್ಸೈಟಾಗಿ ಆಗಿದ್ದೀವಿ ಕೂಡ. ಸೊ ಈ ಒಂದು ಪ್ರಯಾಣ ಏನು ಇವತ್ತು ಹೊರಟಿದ್ದೀವಿ, ನಾಳೆ ರಾತ್ರಿ 10:45ಗೆ ಸುಮಾರು ಸತತವಾಗಿ ಒಂದು 35 ಗಂಟೆಗಳ ಕಾಲ ನಾವು ಈ ಒಂದು ರೈಲಲ್ಲಿ ಕೂತ್ಕೊಂಡು ಪ್ರಯಾಣ ಮಾಡಬೇಕಾಗುತ್ತೆ. ಪ್ರಯಾಗ್ರಾಜ್ ಚಿಯೋಕ್ಕೆ ಹೋಗೋಷ್ಟೊತ್ತಿಗೆ ನಾಳೆ ರಾತ್ರಿ 10:45 ಆಗುತ್ತೆ. ಸೊ ಅಲ್ಲಿ ಹೋದ್ರ ಮೇಲೆ ಪ್ರತಿಯೊಂದು ಮಹಾಕುಂಭದ ಅಪ್ಡೇಟ್ಸ್ಗಳು ಏನೇನಿದೆ, ನನಗೆ ವಿಶೇಷಗಳು ಏನೇನು ಸಿಗ್ತವೆ ಅದನ್ನೆಲ್ಲ ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ನಮ್ಮ ಟ್ರೈನ್ ಈಗ ಹೊರಡ್ತು ಪ್ರಯಾಗ್ರಾಜ್ ಕಡೆಗೆ, SMT ಬೆಂಗಳೂರಿಂದ. ಸೊ ಎಕ್ಸೈಟ್ ಆಗ್ತಾ ಇದೆ, ಮಹಾಕುಂಭ ಮೇಳಕ್ಕೆ ಸಾಕ್ಷಿಯಾಗಬೇಕು. ಸೈನ್ ಆಫ್ ಮಾಡ್ತಾ ಇದ್ದೀನಿ. ಶ್ಯಾಮ್, ಬೆಂಗಳೂರು ವೈರ್ ನ್ಯೂಸ್, ಬೆಂಗಳೂರು.